ಇನ್ನು ವಿಧಾನಸಭೆಯಲ್ಲೂ ಕೂಡ ವಾಲ್ಮೀಕಿ ಹಗರಣ ತುಂಬ ಜೋರಾಗಿ ಪ್ರತಿಧ್ವನಿಸಿತು. ಸದ್ಯಕ್ಕಂತೂ ಬಿಜೆಪಿ ನಾಯಕರು ವಾಲ್ಮೀಕಿ ಹಗರಣವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ನೇರವಾಗಿ ವಾಲ್ಮೀಕಿ ಹಗರಣವನ್ನು ಪ್ರಸ್ತಾಪ ಮಾಡ್ತೀವಿ, ಸದನದ ಒಳಗೂ ಸದನದ ಹೊರಗೂ ಕೂಡ ನಾವು ಈ ವಿಚಾರವನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಗುಡುಗಿದ್ರು. ಅಲ್ಲದೆ ದೂರದ ಲೋಕಸಭೆಯಲ್ಲೂ ಕೂಡ ವಾಲ್ಮೀಕಿ ಹಗರಣ ದೊಡ್ಡದಾಗೇನೆ ಪ್ರತಿಧ್ವನಿಸಿತು. BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್, ಸುಮಾರು 500 ಕೋಟಿ. ಆದ್ರೆ ಮುಖ್ಯಮಂತ್ರಿಗಳು ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ, ನಮ್ಮ ಕಾಲದಲ್ಲಿ ಆಗಿದ್ರೆ ನಾವಿಲ್ಲಿ ಕೂತಿದ್ದೀರ. ಅದಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ವಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡಬೇಕು? ಪ್ರತಿಪಕ್ಷ ನಾಯಕರು ಮಾತಾಡ್ಲಿ, ಅವ್ರಿಗೆ ತಾವು ಅವಕಾಶ ಮಾಡಿಕೊಟ್ಟಿರೋ ಮಾತಾಡಕ್ಕೆ. ನಾವು ಈ ಧರಣಿಯನ್ನ ವಾಪಸ್ ಪಡೆದು ನಿಗಮದ ಅಧ್ಯಕ್ಷರ ಮೇಲೆ FIR ದಾಖಲೆ ಮಾಡಲೇ ಇಲ್ಲ. ಒಂದ್ ರೀತಿ ವಿರೋಧ ಪಕ್ಷವನ್ನ ಬೆದರಿಸುವಂತದ್ದು, ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಕಡೆ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮೊನ್ನೆಯಷ್ಟೇ ವಿಧಾನಸಭೆಯಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಮಹಾ ಹಂಗಾಮವೇ ನಡೆದು ಹೋಗಿತ್ತು. ಬಿಜೆಪಿ ನಾಯಕರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಉತ್ತರವನ್ನೇ ಕೊಟ್ಟಿದ್ರು. ಪ್ರತಿಯೊಂದು ಆರೋಪಕ್ಕೂ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಆದರೆ ಇದರ ಕಿಚ್ಚು ಇನ್ನೂ ಆರಿಲ್ಲ. 187 ಕೋಟಿ ಹಗರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಇವತ್ತು ಕೂಡ ವಿಧಾನಸಭೆಯಲ್ಲಿ ಧರಣಿ ನಡೆಸಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸದನದ ಬಾವಿಗಿಳಿದ ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದರು. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದರು. ಅಕ್ರಮದ ಕುರಿತು ಸಿಎಂ ಸಮರ್ಪಕ ಉತ್ತರ ಕೊಟ್ಟಿಲ್ಲ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್, ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಆದರೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೊಡ್ತಾರೆ. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ, ನಮ್ಮ ಕಾಲದಲ್ಲಿ ಆಗಿದ್ರೆ ನಾವಿಲ್ಲಿ ಕೂತಿದ್ದೀರ. ಅದಕ್ಕೆ ಈಗ ನೀವು ಮಾಡ್ತಾ ಇರೋವಂಥದ್ದು, ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ವಿ. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಹೋರಾಟವನ್ನ ಮಾಡಿದ್ರಿ. ಅಶೋಕ್ ಮಾತಿಗೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಗದ್ದಲ ಉಂಟಾಯಿತು. ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ನೀವು ಬರೀ ಇರೋ ವಿಷಯ ಕೇಳಿದ್ರಿ, ಬೇರೆ ಏನಿದೆ ಸದನದಲ್ಲಿ? ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡಬೇಕು? ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ, ಅವ್ರಿಗೆ ತಾವು ಅವಕಾಶ ಮಾಡಿಕೊಟ್ಟಿರೋ ಮಾತಾಡಕ್ಕೆ. ಮುಖ್ಯಮಂತ್ರಿ ಮಾತಾಡಿದ್ರೆ ಅವ್ರು ಅಡ್ಡ ಪಡ್ತಾರೆ. ಪ್ರತಿಪಕ್ಷ ಮಾತಾಡ್ಬಿಡಿ. ಯಾವ್ದಾರು ಅದು ಮುಖ್ಯಮಂತ್ರಿ ಮಾತಾಡುವಾಗ ಅವ್ರು ಅಡ್ಡ ಪಡ್ತಾರೆ. ಇಷ್ಟಕ್ಕೆ ನಿಲ್ಲಿಸದ ವಿಪಕ್ಷ ನಾಯಕ ಆರ್ ಅಶೋಕ್, ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಎಂದರು. ಈ ವೇಳೆ ಧರಣಿ ವಾಪಸ್ ಪಡೆದ ನಂತರ ಬಿಜೆಪಿ ಸದಸ್ಯರೆಲ್ಲ ಸಭಾತ್ಯಾಗ ಮಾಡಿದ್ರು. ಇವತ್ತು ನಾವು ಈ ಧರಣಿಯನ್ನ ವಾಪಸ್ ಪಡೆದು ಚರ್ಚೆಯನ್ನ, ಸಾರ್ವಜನಿಕ ಮಾತೃ ಚರ್ಚೆಗಳಿಗೆ ಅವಕಾಶವನ್ನ ನಾವು ಮಾಡ್ತೀವಿ. ವಾಲ್ಮೀಕಿ ಹಗರಣದಲ್ಲಿ ಸಚಿವರು, ನಿಗಮದ MD ಮೇಲೆ FIR ಹಾಕಲೇ ಇಲ್ಲ. ಅಕ್ರಮವನ್ನ ಮುಚ್ಚಿ ಹಾಕೋಕೆ ಎಲ್ಲಾ ತಯಾರಿಯೂ ಮಾಡ್ತಿದ್ದಾರೆ ಅಂತ ಬಿಜೆಪಿ MLC ಸಿಟಿ ರವಿ ಆರೋಪಿಸಿದ್ರು. ಆ ಸಚಿವ ಮತ್ತು ಶಾಸಕನ ಮೇಲೆ, ನಿಗಮದ ಅಧ್ಯಕ್ಷನ ಮೇಲೆ FIR ದಾಖಲೆ ಮಾಡಲೇ ಇಲ್ಲ, ಇವತ್ತವರೆಗೂ ದಾಖಲೆ ಮಾಡಲಿಲ್ಲ. ಅದು ಸ್ಪಷ್ಟ. ಇವರು ಅಕ್ರಮವನ್ನು ಮುಚ್ಚಾಕೋದಕ್ಕೆ ಏನ್ ಬೇಕು ಅದೆಲ್ಲ ಪೂರ್ವ ತಯಾರಿ ಮಾಡ್ತಾ ಇದ್ದಾರೆ. ಸ್ವಯಂ ಅಕ್ರಮದ ಸೂತ್ರಧಾರರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ಅನುಮಾನ ನಮಗಿದೆ. ಹಾಗಾಗಿ ಅವರಿಗೆ ಏನೂ ದಾರಿ ಇಲ್ಲ, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ನೈತಿಕತೆ ಇದ್ದಿರ್ತಾನೆ ಅವ್ರು ರಾಜೀನಾಮೆ ಕೊಡಕ್ಕೆ. ಹಾಗಾಗಿ ನಾವು ಇದನ್ನು ಜನರ ನಡುವೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಸ್ತಾಪ ಮಾಡಿದ್ವಿ. ನಾವು ಜನರ ನಡುವೆ ತಗೊಂಡು ಹೋಗ್ತೀವಿ. ವಿರೋಧ ಪಕ್ಷವನ್ನ ಬೆದರಿಸುವ ಕೆಲಸ ಆಗ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ, ಚುನಾವಣೆಯಲ್ಲಿ ಹೆಂಡ ಖರೀದಿಗೆ ಹಣ ಬಳಕೆ ಆಗಿದೆ ಅಂತ BY ವಿಜಯೇಂದ್ರ ಆರೋಪಿಸಿದ್ರು. ಅವರು ಈ ಹಗರಣದ ಬಗ್ಗೆ ಪ್ರಸ್ತಾವ ಮಾಡಿದ್ದು ಕಡಿಮೆ, ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ಏನೇನು ಹಗರಣಗಳಾಯಿತು ಅದ್ರ ಬಗ್ಗೆ ಪಟ್ಟಿ ಕೊಡುವಂಥದ್ದು, ಒಂದು ರೀತಿ ವಿರೋಧ ಪಕ್ಷವನ್ನ ಬೆದರಿಸುವಂಥದ್ದು, ಮತ್ತೆ ಏನು ಹೇಳಬೇಕಾಯಿತು ಜನಗಳಿಗೆ, ಅವರು ಸಂದೇಶ ಕೊಡಬೇಕಾಯಿತು. ನನ್ನ ಸರ್ಕಾರದಲ್ಲಿ ಈ ಥರ ಹಗರಣ ಆದರೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಮಟ್ಟ ಹಾಕ್ತೀನಿ ಅಂತ ಹೇಳಬೇಕಾಯ್ತಾ. ತೆಲಂಗಾಣಕ್ಕೆ ಕಳಿಸಿ 10 ಕಂಪ್ನಿಗಳು, ಫೇಕ್ ಕಂಪ್ನಿಗಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ತೆರೆದು ಅಲ್ಲಿಗೆ ಹಣವನ್ನ ವರ್ಗಾವಣೆ ಮಾಡಿ, ಆ ಬ್ಯಾಂಕಿನ ಖಾತೆಯಿಂದ 100 ಜನರಿಗೆ ಹಣವನ್ನ ವರ್ಗಾವಣೆ ಮಾಡಿ ಅಲ್ಲಿಂದ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು, ಚುನಾವಣೆ ಬಳಸ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ.
ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಜೈಲಿಗೆ ಹೋಗೋದು ಮಾತ್ರ ಗ್ಯಾರಂಟಿ ಅಂತ ಬಿಜೆಪಿ ನಾಯಕರು ಭವಿಷ್ಯವನ್ನೇ ನುಡಿದಿದ್ದಾರೆ. ಮುಂದೆ ಈ ಸಮರ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9